ಶುರು ಮಾಡೋಣ. ಎಲ್ಲಕ್ಕಿಂತ ಮುಂಚೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ ಭಾರತದ ಅತ್ಯಂತ ದೊಡ್ಡ ಚಿನ್ನದ ಗಣಿಯಾಗಿದೆ. ಇದು ಭಾರತದ ಅತ್ಯಂತ ದೊಡ್ಡ ಗೋಲ್ಡ್ ಮೈನ್ ಆಗಿರುತ್ತದೆ. ರಾಯಚೂರು ಜಿಲ್ಲೆಯು ಅತಿ ಹೆಚ್ಚು ಭತ್ತವನ್ನು ಬೆಳೆಯುತ್ತದೆ ನಮ್ಮ ಕರ್ನಾಟಕದಲ್ಲಿ. ಹಾಗೆ ಅತಿ ಹೆಚ್ಚು ಕಾಲುವೆ ನೀರಾವರಿ ಕೂಡ ಹೊಂದಿರುವಂತಹ ಜಿಲ್ಲೆಯಾಗಿರುತ್ತದೆ ಇದು. ರಾಯಚೂರು ಜಿಲ್ಲೆಯನ್ನು ದಾಸ ಸಾಹಿತ್ಯದ ತವರೂರು ಎನ್ನುವರು. ಯಾಕಂತಂದ್ರೆ ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ಅಲ್ಲಿ ದಾಸಕೂಟವನ್ನು ರೂಪಿಸಲಾಗಿತ್ತು. ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ RTPS ಇದೆ. ಇದರ ಕಾರಣ ಇದನ್ನು ಶಕ್ತಿನಗರ ಎನ್ನುವರು. ಹಾಗಿದ್ರೆ RTPS ಅಂದ್ರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಅಂತ ಅರ್ಥ ಆಗಿರುತ್ತದೆಪ್ಪ. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಉಷ್ಣ ಅಥವಾ ಶಾಖ ವಿದ್ಯುತ್ ಸ್ಥಾವರ ಕರ್ನಾಟಕದ ಪ್ರಥಮ ಶಾಖ ವಿದ್ಯುತ್ ಸ್ಥಾವರವಾಗಿದೆ. ಇದನ್ನು 1985ರಲ್ಲಿ ಸ್ಥಾಪಿಸಲಾಯಿತು. ಮತ್ತೆ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಾಖ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತದೆ. ಹಾಗೆಯೇ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಂದು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಅದರ ಹೆಸರು ಯರ್ಮಾರಸ್ ಥರ್ಮಲ್ ಪವರ್ ಸ್ಟೇಷನ್ ಅಂತ. ಇದನ್ನು 2015ರಲ್ಲಿ ಸ್ಥಾಪಿಸಲಾಗಿದ್ರಪ್ಪ. ಹಾಗಿದ್ರೆ ಬಾಸ್, ಇದು ರಾಯಚೂರು ಜಿಲ್ಲೆ ಯಾವ ಕೋಣೆಯಲ್ಲಿ ಅಡಗಿರ್ಬೇಕಂತೀಯ? ಹಾಗಿದ್ರೆ ಬಾಸ್, ಇದು ಒಂದು ಕಡೆ ಯರ್ಮಾರಸ್, ಮತ್ತೊಂದು ಕಡೆ ಯಡ್ಲಾಪುರ್, ಅದರ ಮಧ್ಯದಲ್ಲಿ ಇರುವಂತಹದೇ ಇದು ಯರ್ಮಾರಸ್ ಥರ್ಮಲ್ ಪವರ್ ಸ್ಟೇಷನ್ ಅಂತ. ಮತ್ತೆ